ನಡು ರಸ್ತೆಯಲ್ಲೇ ಗುಂಡು ಹಾರಿಸಿ ಮಡದಿ ಮರ್ಡರ್. ಬೆಂಗಳೂರಿನಲ್ಲಿ ಗುಂಡಿಟ್ಟು ಪತ್ನಿ ಹತ್ಯೆಗೈದ ಪತಿರಾಯ. ನಡು ರಸ್ತೆಯಲ್ಲೇ ಗುಂಡು ಹಾರಿಸಿ ಮಡದಿಯನ್ನ ಕೊಲೆ ಮಾಡಿದ್ದಾನೆ ಭೂಪ. ಬೆಂಗಳೂರಿನಲ್ಲಿ ಗುಂಡಿಟ್ಟು ಪತ್ನಿ ಹತ್ಯೆಗೈದ ಪತಿರಾಯ. ಬಸವೇಶ್ವರ ನಗರದ ವೆಸ್ಟ್ ಇಂಡ್ ಹೋಟೆಲ್ ಬಳಿ ನಡೆದಿರುವಂತಹ ಘಟನೆ ಇದು. ಪತಿ ಬಾಲಮುರುಗನ್ ಗುಂಡಿನ ದಾಳಿಗೆ ಪತ್ನಿ ಸಾವು. ಪತಿ ಪತ್ನಿ ನಡುವೆ ಕೋರ್ಟ್ನಲ್ಲಿ ಡಿವೋರ್ಸ್ ಕೇಸ್. ನಿನ್ನೆ ಕೋರ್ಟ್ ಕೇಸ್ ಮುಗಿಸ್ಕೊಂಡು ಬಂದಿದ್ದ ಇಬ್ಬರು ಜಗಳ ತಾರಕಕ್ಕೇರಿ ಗನ್ನಿಂದ ಶೂಟ್ ಮಾಡಿದ ಪತಿ. ಪತಿಯ ಗುಂಡಿನ ಏಟಿಗೆ ಪತ್ನಿ ಭುವನೇಶ್ವರಿ ಸಾವನ್ನಪ್ಪಿದ್ದಾರೆ. ಪತ್ನಿ ಕೊಂದು ಪೊಲೀಸರಿಗೆ ಪತಿ ಮುರುಗನ್ ಶರಣಾಗಿದ್ದಾರೆ. ಪಿಸ್ತೂಲ್ ಅಕ್ರಮವಾಗಿ ತರಿಸಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಬ್ರು ಡಿವೋರ್ಸ್ ಪಡಿಲಿಕ್ಕೆ ಅಂತ ಕೋರ್ಟ್ಗೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಗುಂಡಿಟ್ಟು ಪತ್ನಿಯನ್ನ ಹತ್ಯೆಗೈದಿದ್ದಾನೆ ಪತಿರಾಯ. ಸದ್ಯಕ್ಕೆ ಬಸವೇಶ್ವರ ನಗರ ವೆಸ್ಟ್ ಇಂಡ್ ಹೋಟೆಲ್ ಬಳಿ ನಡೆದಿರುವಂತಹ ಘಟನೆ. ನೀವು ಕೂಡ ಘಟನೆ ನಡೆದಂತಹ ಸ್ಥಳವನ್ನ ನೋಡ್ತಾ ಇದ್ದೀರಾ. ಪತಿ ಬಾಲಮುರುಗನ್ ಗುಂಡಿನ ದಾಳಿಗೆ ಪತ್ನಿ ಸಾವನ್ನಪ್ಪಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ತನ್ನ ಹೆಂಡತಿಯನ್ನೇ ಗುಂಡಿಟ್ಟು ಕೊಲೆಗೈದಿದ್ದಾನೆ ಪಾಪಿ ಪತಿರಾಯ. ಆತನಿಗೆ ಯಾವ ರೀತಿ ಪಿಸ್ತೂಲ್ ಸಿಕ್ತು, ಪಿಸ್ತೂಲ್ ಯಾರು ತಂದು ಕೊಟ್ರು, ಏನೆಲ್ಲ ಮಾಹಿತಿ ಇದೆ ಅರುಣ್? ಗುಡ್ ಮಾರ್ನಿಂಗ್ ಸಾಹಿತ್ಯ. ಏನು ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೌಟುಂಬಿಕ ಕಲಹ ಹಿನ್ನೆಲೆಯ ಪತ್ನಿಯ ಮೇಲೆ ಒಂದು ಗುಂಡು ಹಾರಿಸಿ ಒಂದು ಕೊಲೆಯನ್ನ ಮಾಡಿರುವಂತಹ ಘಟನೆ ನಿನ್ನೆ ರಾತ್ರಿ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಸಂಜೆ ಸುಮಾರು 6:30 ಸುಮಾರಿಗೆ ಬಾಲಮುರುಗನ್ ಅಂತ ಆತ ತನ್ನ ಪತ್ನಿಯ ಮೇಲೆ ಒಂದು ಗುಂಡನ್ನ ಹಾರಿಸಿ ಹತ್ಯೆಯನ್ನ ಮಾಡಿರುವಂತದ್ದು. ಇಬ್ರು ಸಹ 2014ರಲ್ಲಿ ಮದುವೆ ಆಗಿರ್ತಾರೆ. ಆನಂತರ 1.5 ವರ್ಷದಿಂದನೂ ಸಹ ಸಪರೇಟ್ ಆಗಿರ್ತಾರೆ. ಅಂತ ಇಬ್ರು ಸಹ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಆದ್ರೆ ಪತಿ ಅಫೇರ್ ಅನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಆ ಪತ್ನಿಗೆ ಡೌಟ್ ಅನ್ನ ಇರುತ್ತೆ. ಈ ಸಂಬಂಧ ಸಹ ಇಬ್ಬರ ನಡುವೆ ಗಲಾಟೆಗಳಾಗ್ತಾ ಇರುತ್ತೆ. ಹಾಗಾಗಿ ಆ ಪತ್ನಿ ವಿಚ್ಛೇದನ ಕೋರಿರ್ತಾರೆ. ಸೊ ವಿಚ್ಛೇದನ ಕೋರ್ಟ್ ಸಹ ಒಂದು ಕೌಟುಂಬಿಕ ಕಲಹ ನ್ಯಾಯಾಲಯದಲ್ಲಿ ಅರ್ಜಿ ಸಹ ಒಂದು ವಿಚಾರಣೆಯಲ್ಲಿ ಬಾಕಿ ಇರುತ್ತೆ. ನಿನ್ನೆನೂ ಸಹ ಹಿಯರಿಂಗ್ಸ್ ಇತ್ತು. ಆ ಒಂದು ಸಂದರ್ಭದಲ್ಲಿ ಹೋಗಿ ಬಂದಂತ ಸಂದರ್ಭದಲ್ಲಿ ಸಹ ಪತಿ ಇಬ್ರು ನಡುವೆ ಸಹ ಗಲಾಟೆ ಆಗಿರುತ್ತೆ. ನಂತರ ಆ ಪತ್ನಿ ಬೇರೆ ಕಡೆ ವಾಸ ಮಾಡ್ತಾ ಇರ್ತಾರೆ, ಮತ್ತೆ ಪತಿನೂ ಸಹ ಬೇರೆ ಕಡೆ ಇರ್ತಾರೆ. ಈ ಸಂದರ್ಭದಲ್ಲಿ ಪತ್ನಿ ಮನೆ ಎಲ್ಲಿದೆ ಕಂಡಿಡಿದುಕೊಂಡು ಆಕೆ ಇದ್ದಂತಹ ಒಂದು ಜಾಗಕ್ಕೆ ತೆರಳಿ ತನ್ನ ಒಂದು ಪಿಸ್ತೂಲ್ ನಿಂದ ಒಂದು ಆಕೆಯನ್ನ ಒಂದು ಗುಂಡನ್ನ ಹಾರಿಸಿ ಸಹ ಕೊಲೆಯನ್ನ ಮಾಡಿರುವಂತದ್ದು. ಆನಂತರ ಕೂಡಲೇ ಸ್ಥಳೀಯರು ಆಕೆಯನ್ನ ಸಹ ಒಂದು ಆಸ್ಪತ್ರೆಗೆ ದಾಖಲಿಸಿದ್ರು ಸಹ ಆಕೆ ಒಂದು ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಏನಂದ್ರೆ ಆತ ಶೂಟ್ಔಟ್ ಮಾಡಿದ ನಂತರ ಆತನೇ ಸ್ವತಃ ಒಂದು ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿರುವಂತದ್ದು. ಈ ರೀತಿ ನಾನು ನನ್ನ ಹೆಂಡತಿಯನ್ನ ಶೂಟ್ಔಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಪೊಲೀಸರ ಮುಂದೆ ಬಂದು ಶರಣಾಗಿರುವಂತದ್ದು. ಜೊತೆಗೆ ಈಗ ಪೊಲೀಸರು ಆತನನ್ನ ಮಾಗಡಿ ರೋಡ್ ಪೊಲೀಸರು ಈಗ ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಆತನ ಒಂದು ಸರ್ವಿಸ್ ಪಿಸ್ತೂಲ್ ಒಂದು ವ್ಯಾಲಿಡ್ ಇತ್ತ, ಲೈಸೆನ್ಸ್ ಇತ್ತ, ಅಥವಾ ಬೇರೆ ಯಾರ್ದಾದ್ರೂ ತಗೊಬಂದು ಆತ ಈ ರೀತಿ ಮಾಡಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಗಡಿ ರೋಡ್ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.